ಈ ಲೆಕ್ಕಾಚಾರಗಳು ಸರಿಯೇ ಸರ್, ಬಟ್ ಕಾಂಗ್ರೆಸ್ ನಲ್ಲಿ ಹಿರಿ ತಲೆಗಳ ಲಿಸ್ಟ್ ಬಹಳ ದೊಡ್ಡದಿದೆ ಅಂತ. ಒಂದ್ ಕಡೆ ಪರಮೇಶ್ವರ್ ಅವರು, ಮತ್ತೊಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಡಿ.ಕೆ. ಶಿವಕುಮಾರ್ ಅವರು. ಅಂದ್ರೆ ತಂದೆ ಆಗಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. ಈಗ ನೋಡಿ ರಾಜಕಾರಣದಲ್ಲಿ ಇದು ಸರ್ಕಾರಿ ನೌಕರರ ಸೀನಿಯಾರಿಟಿ ಪಟ್ಟಿ ತರ ಅಲ್ಲ. ಸರ್ಕಾರಿ ಅಧಿಕಾರಿಗಳು ಆಯ್ತು ಅಂತಂದ್ರೆ ಅವರು ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಇತ್ಯಾದಿ ಆಗ್ತಾ ಇರ್ತಾರೆ. ಇವತ್ತು ಹಿರಿಯ ನಾಯಕರೆಲ್ಲ ಕಾಂಗ್ರೆಸ್ನವರು ಒಬ್ರು ಕೂಡ ಮುಚ್ಚುಮರೆ ಇಲ್ಲದೆ ಮಾತಾಡ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯನವರ ಬದಲಾವಣೆ ಅನಿವಾರ್ಯವಾಗಿದೆ? ಅಥವಾ ಅವ್ರೇನಾದ್ರೂ ಅದಕ್ಷ ಮುಖ್ಯಮಂತ್ರಿಗಳಾಗಿದ್ರಾ? ಅಥವಾ ಅವರ ಆಡಳಿತದಿಂದಾಗಿ ಏನಾದ್ರೂ ಆಡಳಿತದ ಮೇಲೆ ಅವ್ರ ಹಿಡಿತ ತಪ್ಪಿದ್ಯಾ? ಅಥವಾ ಸಾಕ ಅವರಿಗೆ ಕೊಟ್ಟಿರೋ ಅವಕಾಶ? ಅಥವಾ ಡಿ.ಕೆ. ಶಿವಕುಮಾರ್ ಯಾಕಾಗಬೇಕು ಅನ್ನೋ ವಿಚಾರದಲ್ಲಿ ಕೂಡ ಯಾರು ಸ್ಪಷ್ಟವಾಗಿ ಹೇಳೋದೇ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾನದಂಡ ಏನ್ ಬೇಕು ಅನ್ನೋದ್ರ ಚರ್ಚೆ ಆಗ್ತಾ ಇಲ್ಲ. ಕೇವಲ ವ್ಯಕ್ತಿಗತ ಪ್ರತಿಷ್ಠೆಗಳು, ಪರಸ್ಪರ ಬಲಾಬಲ ಪ್ರದರ್ಶನ ಇತ್ಯಾದಿ ಆಗ್ತಾ ಇದೆ ಹೊರತು ಬೇರೆ ಯಾವ ಮಾನದಂಡ ಚರ್ಚೆ ಆಗ್ತಾನೆ ಇಲ್ಲ. ಆಮೇಲೆ ಒಂದ್ ಮಾತ್ರ ನಿಜ, ಎಲ್ಲ ಹಿರಿಯರು ಸರ್ವಾನುಮತದ ಅಭಿಪ್ರಾಯ ಏನು ಅಂತಂದ್ರೆ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತಾರೆ. ಸಿದ್ದರಾಮಯ್ಯ ಅದನ್ನ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅದನ್ನ ಹೇಳ್ತಾರೆ, ಬೆಂಬಲಿಗರು ಅದನ್ನ ಹೇಳ್ತಾರೆ. ಹೀಗಿರುವಾಗ ಒಂದ್ ಕಡೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಫಸ್ಟ್ ಟೈಮ್ MLA ಆಗಿದ್ದವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ರೆ. ಸ್ವತಃ ಮೋದಿ ಅವರ 25 ವರ್ಷಗಳಿಂದ MLA ಮುಖ್ಯಮಂತ್ರಿ ಆಗಿ ಮುಂದೆ 24 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಈ ರೀತಿಯ ಪ್ರಯೋಗಗಳು ರಾಹುಲ್ ಗಾಂಧಿ ಅವರು ಯಾಕೆ ಮಾಡಬಾರದು ಅಂತ ಅನ್ಸಿರಬಾರದು. ಒಬ್ಬ ದಲಿತ ಮುಖ್ಯಮಂತ್ರಿನೂ ಆಗುತ್ತೆ, ಅದ್ರ ಜೊತೆಗೆ ಕರ್ನಾಟಕ ರಾಜಕಾರಣದ ಒಂದು ಜಡತ್ವವನ್ನ ಅಲ್ಲಾಡಿಸ್ಲಿಕ್ಕೆ, ಜಡತ್ವದಿಂದ ಬಳಲಿರೋ ಕರ್ನಾಟಕ ರಾಜಕಾರಣವನ್ನ, ಅಂದ್ರೆ ಬರೀ ಚರ್ವಿಚರ್ವಣ ಮಾತುಗಳು, ಚರ್ವಿಚರ್ವಣ ಅಭಿಪ್ರಾಯಗಳು, ಅವೇ ಸ್ಟೀರಿಯೋಟೈಪ್ ಬಜೆಟ್ಗಳು ಇತ್ಯಾದಿಗಳಿಂದ ಕರ್ನಾಟಕ ಕೂಡ ಒಂದು ಕಾಲದಲ್ಲಿ ತೀರಾ ಪ್ರಗತಿಪರ ರಾಜ್ಯ ಅನ್ಸಿದ್ದು ಕರ್ನಾಟಕ ಇವತ್ತು ಒಂಥರ ಸ್ಥಗಿತತೆಗೆ ಬಂದಿದೆ. ಹೊಸ ತಲೆಮಾರಿನ ಪ್ರಯೋಗ ಯಾಕೆ ಮಾಡಬಾರದು ಅನ್ನೋದು ಹೈಕಮಾಂಡ್ ತಲೆಯಲ್ಲಿ ಬಂದಿರಲೇಬೇಕು. ಸರ್, ಪ್ರಯೋಗ ಏನೋ ಸರಿ ಸರ್, ಪ್ರಯೋಗದ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಾಗತ್ತಾ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ ಬಿಡ್ತಾರಾ? ಡಿ.ಕೆ. ಶಿವಕುಮಾರ್ ಅವರಂತಹ ಮಹತ್ವಾಕಾಂಕ್ಷಿ ರಾಜಕಾರಣಿ ಹೈಕಮಾಂಡ್ ಹೇಳ್ತು ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡ್ಬಿಡ್ತಾರಾ ಈ ತರದ ಬದಲಾವಣೆಗೆ? ಅಂದ್ರೆ ಐ ನೋ ದಿಸ್ ಇಸ್ ಹೈಪೋಥೆಟಿಕಲ್, ಬಟ್ ಇಂಥದ್ದೊಂದು ಸಂದರ್ಭ ಬಂದಿದ್ದೆ ಆದ್ರೆ ಅಡ್ಡ ಪರಿಣಾಮಗಳು ಏನಾಗಬಹುದು ಅಂತ ನಿಮ್ಮ ವೇದಿಕೆಯಲ್ಲಿ ಹೇಳುತ್ತೆ. ಈ ಬಿಹಾರ್ನಲ್ಲಿ ಬಹಳ ಹೀನಾಯವಾದ ಸೋಲಾಯಿತು, ಅದರಿಂದ ಹೈಕಮಾಂಡ್ ದುರ್ಬಲ ಆಯಿತು. ಚುನಾವಣಾ ಫಲಿತಾಂಶಗಳು ಹೈಕಮಾಂಡ್ ಅನ್ನೋ ಶಕ್ತಿ ಕೇಂದ್ರದಲ್ಲಿ ಯಾವ ವ್ಯತ್ಯಾಸವನ್ನು ಮಾಡಲ್ಲ. ಅವ್ರಿಗೆ 2013 ಬರೀ 44 ಸೀಟ್ ಬಂತು ಅಂದ್ಬಿಟ್ಟು ಯಾರಾದ್ರೂ ರಾಹುಲ್ ಗಾಂಧಿ ವಿರುದ್ಧ ಬೆರಳು ತೋರಿಸಿದ್ರ? ಅಥವಾ 2019 ಇನ್ನೂ ಹೀನಾಯ ಸೋಲಾಯಿತು, ಬರೀ 52 ಸೀಟ್ ಬಂತು ಅಂತ ಯಾರಾದ್ರೂ ರಾಹುಲ್ ಗಾಂಧಿ ಅವ್ರ ಕಡೆ ಕೈ ತೋರಿಸಿದ್ರ? ರಾಹುಲ್ ಗಾಂಧಿ ಅವ್ರು ಬಿಟ್ಕೊಟ್ಬಿಡ್ಬೇಕು, ತಮ್ಮ ಆಧಿಪತ್ಯವನ್ನ ಬಿಟ್ಕೊಡ್ಬೇಕಂತ ಹೇಳೋ ಧೈರ್ಯ ಯಾರಿಗೂ ಆಗಿಲ್ಲ. ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ ಬರೀ 2 ಸೀಟ್ ಬಂತು ಅಂದ್ಬಿಟ್ಟು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವ್ರ ಹತ್ರ ಯಾವ್ದಾದ್ರು ಬೆರಳು ತೋರಿಸಿದ್ರ? ಇಲ್ವೇ ಇಲ್ಲ. ಚುನಾವಣಾ ಫಲಿತಾಂಶಗಳು ಏನೇ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಸಶಕ್ತವಾಗಿರುತ್ತೆ. ಇಂದಿರಾ ಗಾಂಧಿ ಅವರ ಸಂತಾನ ಅನ್ನೋದು ಒಂದು ಬರೀ ಅತ್ಯಂತ ಪ್ರಬಲವಾದ ಶಕ್ತಿ ಕೇಂದ್ರ. ಇಲ್ಲಿ ಮುಖ್ಯಮಂತ್ರಿ ಯಾರಾದ್ರೂ ಆಗಿರ್ಲಿ ಅಷ್ಟೇ ಅಲ್ಲ, ಸ್ವತಃ AICC ಅಧ್ಯಕ್ಷರೇ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ ಅಂತಂದ್ಬಿಟ್ಟು ಆಕಾಶ ಕಡೆ ಕೈ ತೋರಿಸ್ಬಿಟ್ಟು ಹೇಳ್ಕೊಟ್ರು, ತಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸಿದ್ರು. ಅಲ್ಲಿನ ಆ ರಾಜಕೀಯ ವ್ಯವಸ್ಥೆ ಆ ತರ ಇದೆ, ಅಧಿಕಾರ ನಿಯಂತ್ರಣದ ವ್ಯವಸ್ಥೆ ಕಾಂಗ್ರೆಸ್, ಆ ಮೆಕ್ಯಾನಿಸಮ್ ಆ ತರ ಇದೆ. ಹಾಗಾಗಿ ಆ ಮೆಕ್ಯಾನಿಸಮ್ ನ ಧಿಕ್ಕರಿಸುವ ಸ್ಥಿತಿಯಲ್ಲಿ ಈಗ ಯಾರೂ ಇಲ್ಲ. ಯಾಕಂದ್ರೆ ಈ ತತ್ಕ್ಷಣಕ್ಕೆ ಯಾವ ಚುನಾವಣೆ ಬರೋದಿಲ್ಲ, ಇನ್ನೂ 2.5 ವರ್ಷ ಕಾಯಬೇಕು ಮುಂದಿನ ಅಸೆಂಬ್ಲಿ ಚುನಾವಣೆಗೆ. ಆಮೇಲೆ 138 ಸದಸ್ಯ ಬಲಿರೋ ಪಕ್ಷವನ್ನ ಒಡೆದು ಬೇರೆ ಏನಾದ್ರೂ ಪ್ರಯೋಗ ಸಾಹಸ ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಅದು ಕೂಡ ಬಹಳ ಕಷ್ಟ ಸಾಧ್ಯ. ಕನಿಷ್ಠ ಒಂದು 63 ಜನ ಬಿಟ್ಟು ಹೋಗ್ಬೇಕಾಗುತ್ತೆ ಪಕ್ಷವನ್ನ. ಬಿಟ್ಟು ಹೋಗಿ ಯಾರನ್ನ ನಂಬ್ಕೊಂಡ್ಬಿಟ್ಟು ಅವ್ರು ಸರ್ಕಾರ ರಚಿಸ್ಲಿಕ್ಕೆ ಸಾಧ್ಯ? ಅದು ಮೋದಿ ನಾಯಕತ್ವದ ಬಿಜೆಪಿಯನ್ನ ಪೂರ್ಣವಾಗಿ ನೆಚ್ಕೊಳಿಕ್ ಆಗಲ್ಲ. ಇವು ಒಮ್ಮೆ ಕಾಂಗ್ರೆಸ್ ಪಕ್ಷವನ್ನೇನಾದ್ರೂ ಒಡೆದು ಪ್ರತ್ಯೇಕ ಬಣ ಕಟ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟ್ಬಿಟ್ರೆ ಬಹಳ ಕಷ್ಟವಾಗುತ್ತೆ. ನಿನ್ನೆ ನೋಡಿ ಸದಾನಂದ ಗೌಡರಿಗೆ ಯಾರು ಆಥರೈಸ್ ಮಾಡಿದ್ರು ಬಿಟ್ಟಿದ್ರು, ಅವ್ರು ಇದಕ್ಕಿದ್ದಂತೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ನಾವು ಬಾಹ್ಯ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಆಗ್ಬಿಟ್ಟು. ಅಂದ್ರೆ ಬಿಜೆಪಿ ಆಪರೇಷನ್ ಥಿಯೇಟರ್ ಆಗ್ಲಿ ಓಪನ್ ಆಗ್ಬಿಡ್ತು ಅಂತ ಕಾಣುತ್ತೆ. ಎಲ್ಲರೂ ಗ್ಲೌಸ್ ಹಾಕೊಂಡು ಕೈಯಲ್ಲಿ ನೈಫು ಸಿಸರ್ಸ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಮತ್ತೊಂದು ಆಪರೇಷನ್ ಮಾಡ್ಲಿಕ್ಕೆ. ಆದ್ರೆ ಅಂತ ಚಾನ್ಸ್ ಅದೊಂದು ದೊಡ್ಡ ಗ್ಯಾಮ್ಲಿಂಗ್ ಆಗುತ್ತೆ. ಆ ತರದಕ್ಕೆ ಅನೇಕ ಜನ ಶಾಸಕರು ಕೂಡ ತಯಾರಿಲ್ಲಾರು. ಯಾಕಂದ್ರೆ ಈ ಸಲ ಕಾಂಗ್ರೆಸ್ ಅಲ್ಲಿ ಸುಮಾರು 60% ಫಸ್ಟ್ ಟೈಮ್ MLAಗಳಿದ್ದಾರೆ. ಅವ್ರಿಗೆ ಈಗ ತಾನೇ ರಾಜಕೀಯ ಬದುಕು ಶುರು ಆಗಿದೆ. ಇನ್ನು 2.5 ವರ್ಷ ಕಾಲ ದುಸ್ಸಾಹಸಕ್ಕೆಲ್ಲ ಬೆಂಬಲ ಕೊಡೋಕ್ ಹೋಗ್ಬಿಟ್ಟು ಅಡ್ಡದಾರಿ ಹಿಡಿದು ಅಕಸ್ಮಾತ್ ಅಸೆಂಬ್ಲಿ ವಿಸರ್ಜನೆ ಅಂತ ಸ್ಥಿತಿ ಬಂದ್ಬಿಟ್ರೆ ಏನ್ ಮಾಡೋದು? ಆಗ ಎಲ್ಲರೂ ಅಧಿಕಾರ ಕಳ್ಕೋಬೇಕು, ಸಾಮೂಹಿಕವಾಗಿ ಮುಳುಗಬೇಕಾಗುತ್ತೆ. ಲೆಕ್ಕಾಚಾರಗಳು ಸರಿಯೇ ಸರ್, ಬಟ್ ಕಾಂಗ್ರೆಸ್ ನಲ್ಲಿ ಹಿರಿ ತಲೆಗಳ ಲಿಸ್ಟ್ ಬಹಳ ದೊಡ್ಡದಿದೆ ಅಂತ. ಒಂದ್ ಕಡೆ ಪರಮೇಶ್ವರ್ ಅವರು, ಮತ್ತೊಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಡಿ.ಕೆ. ಶಿವಕುಮಾರ್ ಅವರು. ಅಂದ್ರೆ ತಂದೆ ಆಗಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ. ಈಗ ನೋಡಿ
ರಾಜಕಾರಣದಲ್ಲಿ ಇದು ಸರ್ಕಾರಿ ನೌಕರರ ಸೀನಿಯಾರಿಟಿ ಪಟ್ಟಿ ತರ ಅಲ್ಲ. ಸರ್ಕಾರಿ ಅಧಿಕಾರಿಗಳು ಆಯ್ತು ಅಂತಂದ್ರೆ ಅವರು ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಇತ್ಯಾದಿ ಆಗ್ತಾ ಇರ್ತಾರೆ. ಇವತ್ತು ಹಿರಿಯ ನಾಯಕರೆಲ್ಲ ಕಾಂಗ್ರೆಸ್ನವರು ಒಬ್ರು ಕೂಡ ಮುಚ್ಚುಮರೆ ಇಲ್ಲದೆ ಮಾತಾಡ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯನವರ ಬದಲಾವಣೆ ಅನಿವಾರ್ಯವಾಗಿದೆ, ಅಥವಾ ಅವ್ರೇನಾದ್ರು ಅಧ್ಯಕ್ಷ ಮುಖ್ಯಮಂತ್ರಿಗಳಾಗಿದ್ರ, ಅಥವಾ ಅವರ ಆಡಳಿತದಿಂದಾಗಿ ಏನಾದ್ರು ಆಡಳಿತದ ಮೇಲೆ ಅವ್ರ ಹಿಡಿತ ತಪ್ಪಿದ್ಯಾ, ಅಥವಾ ಸಾಕ ಅವರಿಗೆ ಕೊಟ್ಟಿರೋ ಅವಕಾಶ, ಅಥವಾ ಡಿ ಕೆ ಶಿವಕುಮಾರ್ ಯಾಕಾಗಬೇಕು ಅನ್ನೋ ವಿಚಾರದಲ್ಲಿ ಕೂಡ ಯಾರು ಸ್ಪಷ್ಟವಾಗಿ ಹೇಳೋದೇ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾನದಂಡ ಏನು ಬೇಕು ಅನ್ನೋದ್ರ ಚರ್ಚೆ ಆಗ್ತಾ ಇಲ್ಲ. ಕೇವಲ ವ್ಯಕ್ತಿಗತ ಪ್ರತಿಷ್ಠೆಗಳು, ಪರಸ್ಪರ ಬಲಾಬಲ ಪ್ರದರ್ಶನ ಇತ್ಯಾದಿ ಆಗ್ತಾ ಇದೆ ಹೊರತು ಬೇರೆ ಯಾವ ಮಾನದಂಡ ಚರ್ಚೆ ಆಗ್ತಾನೆ ಇಲ್ಲ. ಆಮೇಲೆ ಒಂದ್ ಮಾತ್ರ ನಿಜ, ಎಲ್ಲ ಹಿರಿಯರು ಸರ್ವಾನುಮತದ ಅಭಿಪ್ರಾಯ ಏನಂತಂದ್ರೆ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೇವೆ. ಸಿದ್ದರಾಮಯ್ಯ ಅನ್ನೋದನ್ನ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅದನ್ನ ಹೇಳ್ತಾರೆ, ಬೆಂಬಲಿಗರು ಅದನ್ನ ಹೇಳ್ತಾರೆ. ಹೀಗಿರುವಾಗ ಒಂದ್ ಕಡೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಫಸ್ಟ್ ಟೈಮ್ MLA ಆಗಿದ್ದವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ರೆ ಅಲ್ಲಿ. ಸ್ವತಃ ಮೋದಿ ಅವರ 25 ವರ್ಷಗಳಿಂದ MLA ಮುಖ್ಯಮಂತ್ರಿ ಆಗಿ ಮುಂದೆ 24 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಈ ರೀತಿಯ ಪ್ರಯೋಗಗಳು ರಾಹುಲ್ ಗಾಂಧಿ ಅವರು ಯಾಕೆ ಮಾಡಬಾರದು ಅಂತ ಅನ್ಸಿರಬಾರದು. ಒಬ್ಬ ದಲಿತ ಮುಖ್ಯಮಂತ್ರಿನೂ ಆಗುತ್ತೆ, ಅದ್ರ ಜೊತೆಗೆ ಕರ್ನಾಟಕ ರಾಜಕಾರಣದ ಒಂದು ಜಡತ್ವವನ್ನ ಅಲ್ಲಾಡಿಸ್ಲಿಕ್ಕೆ, ಜಡತ್ವದಿಂದ ಬಳಲಿರೋ ಕರ್ನಾಟಕ ರಾಜಕಾರಣವನ್ನ, ಅಂದ್ರೆ ಬರೀ ಚರ್ವಿಚರ್ವಣ ಮಾತುಗಳು, ಚರ್ವಿಚರ್ವಣ ಅಭಿಪ್ರಾಯಗಳು, ಅವೇ ಏನೋ ಸ್ಟೀರಿಯೋಟೈಪ್ ಬಜೆಟ್ಗಳು ಇತ್ಯಾದಿಗಳಿಂದ ಕರ್ನಾಟಕ ಕೂಡ ಒಂದು ಕಾಲದಲ್ಲಿ ತೀರಾ ಪ್ರಗತಿಪರ ರಾಜ್ಯ ಅನ್ಸಿದ್ದು ಕರ್ನಾಟಕ ಇವತ್ತು ಒಂಥರ ಸ್ಥಗಿತತೆಗೆ ಬಂದಿದೆ. ಹೊಸ ತಲೆಮಾರಿನ ಪ್ರಯೋಗ ಯಾಕೆ ಮಾಡಬಾರದು ಅನ್ನೋದು ಹೈಕಮಾಂಡ್ ತಲೆಯಲ್ಲಿ ಬಂದಿರಲೇಬೇಕು. ಸರ್, ಪ್ರಯೋಗ ಏನೋ ಸರಿ ಸರ್, ಪ್ರಯೋಗದ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಾಗತ್ತಾ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಅವರಂತಹ ಮಹತ್ವಾಕಾಂಕ್ಷಿ ರಾಜಕಾರಣಿ ಹೈಕಮಾಂಡ್ ಹೇಳ್ತು ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡ್ಬಿಡ್ತಾರಾ ಈ ತರದ ಬದಲಾವಣೆಗೆ? ಅಂದ್ರೆ ಐ ನೋ ದಿಸ್ ಇಸ್ ಹೈಪೋಥೆಟಿಕಲ್, ಬಟ್ ಇಂಥದ್ದೊಂದು ಸಂದರ್ಭ ಬಂದಿದ್ದೆ ಆದ್ರೆ ಅಡ್ಡ ಪರಿಣಾಮಗಳು ಏನಾಗಬಹುದು ಅಂತ ನಾನು ನಿಮ್ಮ ವೇದಿಕೆಯಲ್ಲಿ ಹೇಳಿದ್ದೆ. ಈ ಬಿಹಾರ್ನಲ್ಲಿ ಬಹಳ ಹೀನಾಯವಾದ ಸೋಲಾಯಿತು, ಅದರಿಂದ ಹೈಕಮಾಂಡ್ ದುರ್ಬಲ ಆಯಿತು. ಚುನಾವಣಾ ಫಲಿತಾಂಶಗಳು ಹೈಕಮಾಂಡ್ ಅನ್ನು ಶಕ್ತಿ ಕೇಂದ್ರದಲ್ಲಿ ಯಾವ ವ್ಯತ್ಯಾಸವನ್ನು ಮಾಡಲ್ಲ. ಅವ್ರಿಗೆ 2013 ಬರೀ 44 ಸೀಟ್ ಬಂತು ಅಂದ್ಬಿಟ್ಟು ಯಾರಾದ್ರೂ ರಾಹುಲ್ ಗಾಂಧಿ ವಿರುದ್ಧ ಬೆರಳು ತೋರಿಸಿದ್ರ? ಅಥವಾ 2019 ಇನ್ನೂ ಹೀನಾಯ ಸೋಲಾಯಿತು, ಬರೀ 52 ಸೀಟ್ ಬಂತು ಅಂತ ಯಾರಾದ್ರೂ ರಾಹುಲ್ ಗಾಂಧಿ ಅವ್ರ ಕಡೆ ಕೈ ತೋರಿಸಿದ್ರ? ರಾಹುಲ್ ಗಾಂಧಿ ಅವ್ರು ಬಿಟ್ಕೊಟ್ಬಿಡ್ಬೇಕು, ತಮ್ಮ ಆಧಿಪತ್ಯವನ್ನ ಬಿಟ್ಕೊಡ್ಬೇಕು ಅಂತ ಹೇಳೋ ಧೈರ್ಯ ಯಾರಿಗೂ ಆಗಿಲ್ಲ. ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆ ಬರೀ 2 ಸೀಟ್ ಬಂತು ಅಂದ್ಬಿಟ್ಟು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವ್ರ ಹತ್ರ ಯಾವ್ದಾದ್ರು ಬೆರಳು ತೋರಿಸಿದ್ರ? ಇಲ್ವೇ ಇಲ್ಲ. ಚುನಾವಣಾ ಫಲಿತಾಂಶಗಳು ಏನೇ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಸಶಕ್ತವಾಗಿರುತ್ತೆ. ಇಂದಿರಾ ಗಾಂಧಿ ಅವರ ಸಂತಾನ ಅನ್ನೋದು ಒಂದು ಬರೀ ಅತ್ಯಂತ ಪ್ರಬಲವಾದ ಶಕ್ತಿ ಕೇಂದ್ರ. ಇಲ್ಲಿ ಮುಖ್ಯಮಂತ್ರಿ ಯಾರಾದ್ರೂ ಆಗಿರ್ಲಿ ಅಷ್ಟೇ ಅಲ್ಲ, ಸ್ವತಃ AICC ಅಧ್ಯಕ್ಷರೇ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ ಅಂತಂದ್ಬಿಟ್ಟು ಆಕಾಶ ಕಡೆ ಕೈ ತೋರಿಸ್ಬಿಟ್ಟು ಹೇಳ್ಕೊಟ್ರು, ತಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸಿದ್ರು. ಅಲ್ಲಿನ ಆ ರಾಜಕೀಯ ವ್ಯವಸ್ಥೆ ಆ ತರ ಇದೆ, ಅಧಿಕಾರ ನಿಯಂತ್ರಣದ ವ್ಯವಸ್ಥೆ ಕಾಂಗ್ರೆಸ್, ಆ ಮೆಕ್ಯಾನಿಸಮ್ ಆ ತರ ಇದೆ. ಹಾಗಾಗಿ ಆ ಮೆಕ್ಯಾನಿಸಮ್ ನ ಧಿಕ್ಕರಿಸುವ ಸ್ಥಿತಿಯಲ್ಲಿ ಈಗ ಯಾರೂ ಇಲ್ಲ. ಯಾಕಂದ್ರೆ ಈಗ ತತ್ಕ್ಷಣಕ್ಕೆ ಯಾವ ಚುನಾವಣೆ ಬರೋದಿಲ್ಲ, ಇನ್ನೂ 2.5 ವರ್ಷ ಕಾಯಬೇಕು ಮುಂದಿನ ಅಸೆಂಬ್ಲಿ ಚುನಾವಣೆಗೆ. ಆಮೇಲೆ 138 ಸದಸ್ಯ ಬಲಿರೋ ಪಕ್ಷವನ್ನ ಒಡೆದು ಬೇರೆ ಏನಾದ್ರೂ ಪ್ರಯೋಗ ಸಾಹಸ ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಅದು ಕೂಡ ಬಹಳ ಕಷ್ಟ ಸಾಧ್ಯ. ಕನಿಷ್ಠ ಒಂದು 63 ಜನ 67 ಜನ ಬಿಟ್ಟು ಹೋಗ್ಬೇಕಾಗುತ್ತೆ ಪಕ್ಷವನ್ನ. ಬಿಟ್ಟು ಹೋಗಿ ಯಾರನ್ನ ನಂಬ್ಕೊಂಡ್ಬಿಟ್ಟು ಅವ್ರು ಸರ್ಕಾರ ರಚಿಸ್ಲಿಕ್ಕೆ ಸಾಧ್ಯ? ಅದು ಮೋದಿ ನಾಯಕತ್ವದ ಬಿಜೆಪಿಯನ್ನ ಪೂರ್ಣವಾಗಿ ನೆಚ್ಕೊಳಿಕ್ ಆಗಲ್ಲ. ಇವು ಒಮ್ಮೆ ಕಾಂಗ್ರೆಸ್ ಪಕ್ಷವನ್ನೇನಾದ್ರೂ ಒಡೆದು ಪ್ರತ್ಯೇಕ ಬಣ ಕಟ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟ್ಬಿಟ್ರೆ ಬಹಳ ಕಷ್ಟವಾಗುತ್ತೆ. ನಿನ್ನೆ ನೋಡಿ ಸದಾನಂದ ಗೌಡರಿಗೆ ಯಾರು ಆಥರೈಸ್ ಮಾಡಿದ್ರು ಬಿಟ್ಟಿದ್ರು, ಅವ್ರು ಇದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ನಾವು ಬಾಹ್ಯ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಆಗ್ಬಿಟ್ಟು. ಅಂದ್ರೆ ಬಿಜೆಪಿ ಆಪರೇಷನ್ ಥಿಯೇಟರ್ ಆಗ್ಲಿ ಓಪನ್ ಆಗ್ಬಿಡ್ತು ಅಂತ ಕಾಣುತ್ತೆ. ಎಲ್ರು ಗ್ಲೌಸ್ ಹಾಕೊಂಡು ಕೈಯಲ್ಲಿ ನೈಫು ಸಿಸರ್ಸ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಮತ್ತೊಂದು ಆಪರೇಷನ್ ಮಾಡ್ಲಿಕ್ಕೆ. ಆದ್ರೆ ಅಂತ ಚಾನ್ಸ್ ಅದೊಂದು ದೊಡ್ಡ ಗ್ಯಾಮ್ಲಿಂಗ್ ಆಗುತ್ತೆ. ಆ ತರದಕ್ಕೆ ಅನೇಕ ಜನ ಶಾಸಕರು ಕೂಡ ತಯಾರಿಲ್ಲಾರು. ಯಾಕಂದ್ರೆ ಈ ಸಲ ಕಾಂಗ್ರೆಸ್ ಅಲ್ಲಿ ಸುಮಾರು 60% ಫಸ್ಟ್ ಟೈಮ್ MLAಗಳಿದ್ದಾರೆ. ಅವ್ರಿಗೆ ಈಗ ತಾನೇ ರಾಜಕೀಯ ಬದುಕು ಶುರು ಆಗಿದೆ. ಇನ್ನು 2.5 ವರ್ಷ ಕಾಲ ದುಸ್ಸಾಹಸಕ್ಕೆಲ್ಲ ಬೆಂಬಲ ಕೊಡೋಕ್ ಹೋಗ್ಬಿಟ್ಟು ಅಡ್ಡದಾರಿ ಹಿಡಿದು ಅಕಸ್ಮಾತ್ ಅಸೆಂಬ್ಲಿ ವಿಸರ್ಜನೆ ಅಂತ ಸ್ಥಿತಿ ಬಂದ್ಬಿಟ್ರೆ ಏನ್ ಮಾಡೋದು? ಆಗ ಎಲ್ಲರೂ ಅಧಿಕಾರ ಕಳ್ಕೋಬೇಕು, ಸಾಮೂಹಿಕವಾಗಿ ಮುಳುಗಬೇಕಾಗತ್ತೆ.